ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ರಲ್ಲ, ಈ ವಿಡಿಯೋದ BGM ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಇದೇ ರೀತಿ ಸಿಂಪಲ್ ಸೇಕಬ್ಯಾಟ್ ಇಟ್ಕೊಂಡ್ಬಿಟ್ಟು ಮಸ್ತಾಗಿರೋ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಕೊಟ್ಟಿದ್ದೀನಿ. ಆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕೋಬೇಡಿ. ಇವಾಗ ಮುಂದೆ ಒಂದು ಮಸ್ತಾಗಿರೋ ಪ್ರೀ ವಿಡಿಯೋ ಬರುತ್ತೆ, ಆ ವಿಡಿಯೋ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈ ಮಕ್ಕದಲ್ಲಿ ದ್ವೇಷ ಕಾಣುತ್ತೆ ಸರ್. ಸೊ ಕವರ್ಸ್ ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ಎರಡು ರೀತಿ ಬೀಟ್ ಮಾರ್ಕ್ ಮತ್ತು ಸೇಕಬ್ಯಾಟ್ಸ್ ಎರಡು ಪ್ರಾಜೆಕ್ಟ್ ಬೇಕಾಗುತ್ತೆ. ಎರಡು ಪ್ರಾಜೆಕ್ಟ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಮೆಲೈಟ್ ಮಿಷನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಏನೆಲ್ಲ ವೆರಿ ಸಿಂಪಲ್. ಮೊದಲು ಈ ರೀತಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ನ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ಏನಿಲ್ಲ, ನೀವು ಯಾರು ಫೋಟೋ ಎಡಿಟ್ನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ, ಫಸ್ಟ್ ಈ ಶೇಪ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಆದ ತಕ್ಷಣ ಇಲ್ಲಿ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂತಿದ್ರೆ ಅವ್ರ ಫೋಟೋನೇ ಆ್ಯಡ್ನ ಮಾಡ್ಕೊರಿ. ಈ ರೀತಿ ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಏನೆಲ್ಲ ಇದೇ ಫೋಟೋನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಬಿಟ್ ಮಾರ್ಕ್ಗೆ ಬಂದುಬಿಟ್ಟು ಇದನ್ನ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ ತಕ್ಷಣ ಇದರ ಎಫೆಕ್ಟ್ಗಳನ್ನ ಡಿಲೀಟ್ನ ಮಾಡ್ಕೊರಿ. ಈ ರೀತಿಯೆಲ್ಲ ಎಫೆಕ್ಟ್ನ ಡಿಲೀಟ್ ಮಾಡಾದ ತಕ್ಷಣ ಈ ಫೋಟೋನ ಸಾಂಗ್ ಬಿಟ್ ಮಾರ್ಕ್ ಎಲ್ಲವರೆಗಿದೆ ಅಲ್ಲಿವರೆಗೆ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಅಂದರೆ ಈ ಫೋಟೋನ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇಲ್ಲಿ 3 ಬೀಟ್ ಮಾರ್ಕ್ಗಳನ್ನ ಕೊಟ್ಟಿರ್ತೀನಿ, ಅಲ್ಲೆಲ್ಲ ಹೋಗ್ಬಿಟ್ಟು ಈ ರೀತಿ ನಿಮ್ಮ ಫೋಟೋಗಳನ್ನ ಸ್ಪ್ಲಿಟ್ನ ಮಾಡ್ಕೊರಿ. ಅಂದರೆ ಈ ರೀತಿ ಕಟ್ನ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ತಕ್ಷಣ ಏನೆಲ್ಲ ಹೋಗಿ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಸೇಕಬ್ಯಾಟ್ಸ್ನ ಓಪನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಓಪನ್ ಮಾಡ್ಕೊಂಡಾದ ತಕ್ಷಣ ಏನೆಲ್ಲ ಫಸ್ಟ್ನೇ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಬೀಟ್ ಮಾರ್ಕ್ಗೆ ಬಂದುಬಿಟ್ಟು ಇವಾಗ ಇಲ್ಲಿ ಸೆಕೆಂಡ್ನೇ ಫೋಟೋಗೆ ಫಸ್ಟ್ನೇ ಎಫೆಕ್ಟ್ನ ಈ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಆದ ತಕ್ಷಣ ಇವಾಗೆಲ್ಲ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇವಾಗ ಎರಡನೇ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಮತ್ತೆ ಬಿಟ್ ಮಾರ್ಕ್ಗೆ ಬಂದುಬಿಟ್ಟು ಇವಾಗ ಇಲ್ಲಿ ಆ್ಯಡ್ ಮಾಡಿರೋ ಫೋಟೋಗೆ ಇದನ್ನ ಈ ರೀತಿ ಪೇಸ್ಟ್ ಮಾಡಿ. ಇನ್ನು ಕೊನೆಯದಾಗಿ ಇನ್ನೊಂದು ಎಫೆಕ್ಟ್ ಇದೆ, ಆ ಎಫೆಕ್ಟ್ನ ಕೂಡ ಆ್ಯಡ್ ಮಾಡ್ಕೊಂಬಿಡೋಣ. ಸೇಕಬ್ಯಾಟ್ಸ್ನಲ್ಲಿ ಹೋಗ್ಬಿಟ್ಟು ಕೊನೆಯ ಫೋಟೋದ ಎಫೆಕ್ಟ್ನ ಕಾಪಿ ಎಫೆಕ್ಟ್ ಅಂತ ಕೊಟ್ಕೊಂಡು ಮತ್ತೆ ಬಿಟ್ ಮಾರ್ಕ್ಗೆ ಬಂದುಬಿಟ್ಟು ಕೊನೆಯ ಫೋಟೋಗೆ ಇದನ್ನ ಆ್ಯಡ್ ಮಾಡಿಬಿಡೋಣ. ಈ ರೀತಿ ಎಲ್ಲ ಆಡೋ ತಕ್ಷಣ ಇವಾಗ ವಿಡಿಯೋ ಒಂದು ಮಟ್ಟಿಗೆ ಕ್ರಿಯೇಟ್ ಆಗಿರುತ್ತೆ. ಇವಾಗೇನೆಲ್ಲ ಜಸ್ಟ್ ವಿಡಿಯೋ ಸ್ಟಾರ್ಟಿಂಗೇ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಹಾರ್ಟ್ PNG ಓವರ್ಲೇನ ಕೊಟ್ಟಿರ್ತೀನಿ. ಆ ಓವರ್ಲೇನು ಕೂಡ ಡೌನ್ಲೋಡ್ನ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಅದನ್ನ ಇಲ್ಲಿ ಇವಾಗ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಆದ ತಕ್ಷಣ ಇವಾಗೇನೆಲ್ಲ ಈ ಓವರ್ಲೇನ ಫಸ್ಟ್ ಬೀಟ್ ಮಾರ್ಕ್ ಅಂದರೆ 20.2.6 ಸೆಕೆಂಡ್ಗೆ ಇಲ್ಲಿ ಥರ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲೂ ಲೆಟರ್ನಲ್ಲೂ ಸ್ಕ್ರೀನ್ ಅಂತ ಕೊಟ್ಕೊರಿ. ಕೊಟ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಎಕ್ಸ್ಟ್ರಾ ಇರೋ ಪಾರ್ಟ್ನ ಈ ರೀತಿ ಕಟ್ನ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ತಕ್ಷಣ ನೋಡ್ಕೋಬೋದು ವಿಡಿಯೋ ಮಸ್ತಾಗಿ ಕ್ರಿಯೇಟ್ ಆಗಿದೆ. ಇವಾಗ ಇಲ್ಲಿ ನೋಡ್ಕೋಬೋದು ಈ ರೀತಿ ವಿಡಿಯೋ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಇವಾಗೇನೆಲ್ಲ ಜಸ್ಟ್ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವಿಡಿಯೋನ ಈಸಿಯಾಗಿ ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.